Have you ever wondered your phone is listening, but not the way you think? Why does your phone wakes up even when your phone is locked? Is Google secretly listening to you? How your phone instantly wakes up when you say, "Hey Google," even when your screen is locked and you are not touching your phone. Your phone somehow hears you. But wait, is your phone secretly listening all the time? Is Google spying on us? Or is there hidden AI technology working silently inside your phone? Today, let me uncover the mystery behind a Google or Alexa or Siri and how your phone hears you instantly. ಹೇಗೆ ವರ್ಕ್ ಆಗುತ್ತೆ ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅಂಡ್ ವೆರಿ ಫಸ್ಟ್ ಸ್ಟೆಪ್, ಫೋನ್ ಮೈಕ್ರೋಫೋನ್ ಲೋ ಪವರ್ ಮೋಡ್ ನಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ ವಾಯ್ಸ್ ನ ಲಿಸನ್ ಮಾಡ್ತಾ ಇರುತ್ತೆ. This is a very first step. And now AI detects the sound pattern. What's that sound pattern called? Hey Google or Hey Siri, Hey Alexa, like that. ಅಂದ್ರೆ ಈ ಇನಿಷಿಯಲ್ ವರ್ಡ್ಸ್ ಕೊಡೋವರೆಗೂ ಬಿಫೋರ್ ಆಗಿರೋ ಕನ್ವರ್ಸೇಷನ್ ಇದು ಲಿಸನ್ ಮಾಡಲ್ಲ. ಏ ಗೂಗಲ್ ಅಂತ ಹೇಳಿದ ಮೇಲೆ ಅಂದ್ರೆ ವೇಕಪ್ ವರ್ಡ್ ಕೊಟ್ಟಿದ ಮೇಲೆ ನೆಕ್ಸ್ಟ್ ಆಗೋ ಕನ್ವರ್ಸೇಷನ್ಸ್ ಮಾತ್ರ ಲಿಸನ್ ಮಾಡುತ್ತೆ. ಬಿಫೋರ್ that AI is not recognizing or not recording or not listening your voice. After the wake up word, that is Hey Google, Hey Siri, Hey Alexa, like that, your voice is going to listening. Then I have a curious, how does it work? ಹೇಗೆ ವರ್ಕ್ ಆಗುತ್ತೆ ಅಂತ. ಫಸ್ಟ್, as I already mentioned, ನಿಮ್ಮ ಫೋನ್ ಅಲ್ಲಿರುವಂತ ಮೈಕ್ರೋಫೋನ್ mic will listen you at very low power mode ಅಲ್ಲೂ ಕೂಡ. ಲೋ ಪವರ್ ಮೋಡ್ ಅಂದ್ರೆ even though less than 5% of your battery percentage of your mobile, ಅವಾಗೂ ಕೂಡ ಲಿಸನ್ ಮಾಡುತ್ತೆ. ನೆಕ್ಸ್ಟ್, ಆಸ್ ಐ ಆಲ್ರೆಡಿ ಮೆನ್ಷನ್ ವೇಕಪ್ ವರ್ಡ್ ಹೇಳಿದ ಮೇಲೆನೆ ಡಿಟೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಆಸ್ ಎಕ್ಸಾಂಪಲ್, ಹೇ ಅಲೆಕ್ಸಾ, ಹೇ ಸಿರಿ, ಹೇ ಗೂಗಲ್, ಲೈಕ್ ದಟ್. ಬಿಫೋರ್ ದಿ ಕಾನ್ವರ್ಸೇಷನ್ ಇಟ್ಸ್ ನಾಟ್ ರೆಕಾರ್ಡಿಂಗ್ ಆರ್ ನಾಟ್ ಲಿಸ್ನಿಂಗ್. ಆಫ್ಟರ್ ದಟ್ ಓನ್ಲಿ ಇಟ್ಸ್ ರೆಕಾರ್ಡಿಂಗ್ ಆರ್ ಟೇಕಿಂಗ್ ದಿ ರಿಕ್ವೆಸ್ಟ್ ಕಮಾಂಡ್ಸ್. ದೆನ್ ಅಸಿಸ್ಟೆಂಟ್ ಇವಾಗ ಏನಾಯ್ತು, ಆಫ್ಟರ್ ದಿ ವೇಕಪ್ ವರ್ಡ್ ಇಟ್ ವಿಲ್ ವೇಕಪ್. ಇವಾಗ ಏನ್ ಮಾಡುತ್ತೆ, ನಾವು ಕೊಟ್ಟಿರುವಂತ ಕಮಾಂಡ್ಸ್ ಅಥವಾ ರಿಕ್ವೆಸ್ಟ್ ನ ರೆಕಾರ್ಡ್ ಮಾಡಿ ಇಟ್ಕೊಳ್ಳುತ್ತೆ. ನೆಕ್ಸ್ಟ್ ಗೂಗಲ್ಗೆ ಕಳಿಸುತ್ತೆ, ಈ ಕಮಾಂಡ್ ನ ಪ್ರೋಸೆಸ್ ಮಾಡು, ಸೊ ಯೂಸರ್ ರಿಕ್ವೆಸ್ಟ್ ಕಮಾಂಡ್ ಏನಿದೆ ಅಂತ ಹೇಳಿ ರಿಟರ್ನ್ ರೆಸ್ಪಾನ್ಸ್ ಮಾಡು ಅಂತ. ದೆನ್ ಇಟ್ ವಿಲ್ ರಿಟರ್ನ್ ರೆಸ್ಪಾನ್ಸ್ ಟು ಅಸ್ ಇನ್ ದ ಬೆಸ್ಟ್ ವೇ. ಫಾರ್ ಎಕ್ಸಾಂಪಲ್, ಹೇ ಅಲೆಕ್ಸಾ ಪ್ಲೇ ಮ್ಯೂಸಿಕ್, ಹೇ ಅಲೆಕ್ಸಾ ಕ್ಯಾನ್ ಯು ಪ್ಲೀಸ್ ಗಿವ್ ಮೀ ದಿ ಎಕ್ಸಾಕ್ಟ್ IPL ಸ್ಕೋರ್ ಫಾರ್ ಎಸ್ಟರ್ಡೇಸ್ ಮ್ಯಾಚ್, ಲೈಕ್ ದಿಸ್. ಅಂದ್ರೆ AI takes the input from us and gives the output. ದೆನ್ ಫೋರ್ತ್ ಸ್ಟೆಪ್ ಅಲ್ಲಿ ಯುವರ್ ಆಕ್ಚುಯಲ್ ಕಮಾಂಡ್ ಕ್ಲೌಡ್ಗೆ ಹೋಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಏ ಗೂಗಲ್ ಸೆಟ್ ದಿ ಅಲಾರಂ. ವೇಕಪ್ ವರ್ಡ್ ಫಸ್ಟ್ ಡಿಟೆಕ್ಟ್ ಆಗುತ್ತೆ, ಯಾವುದು? ಏ ಗೂಗಲ್ ಅಂತ. ಸೆಟ್ ದಿ ಅಲಾರಂ ಫಾರ್ ಮಾರ್ನಿಂಗ್ 6 AM. ದೆನ್ ಇಟ್ ವಿಲ್ ಪ್ರೋಸೆಸ್ ದ ರಿಕ್ವೆಸ್ಟ್, ದೆನ್ ವಿಲ್ ಸೆಟ್ ದ ಅಲಾರಂ. ಫಸ್ಟ್ ಡಿಟೆಕ್ಟ್ ಆಗೋ ವರ್ಡ್ ವೇಕಪ್ ವರ್ಡ್, ದಟ್ ಈಸ್ ಏ ಗೂಗಲ್ ಆರ್ ಏ ಸಿರಿ, ಏ ಅಲೆಕ್ಸಾ, ಲೈಕ್ ದಟ್. ದೆನ್ ಅದನ್ನ ಕ್ಲೌಡಿಗೆ ಕಳಿಸುತ್ತೆ, ಕಮಾಂಡ್ ನ ಎಕ್ಸಿಕ್ಯೂಟ್ ಮಾಡು, ಪ್ರೋಸೆಸ್ ರಿಕ್ವೆಸ್ಟ್ ಮಾಡು ಅಂತ. This concept I have already explained in beginning only. After the wake up word, that is a Google or a Alexa or a Siri, it will only listen after the wake up word. Before the wake up words, it's not listening you, it not record your audio. After the wake up call only, it records. Next, also here another possible way is there. Most wake up word detection happens directly on your device itself. That means for faster response, first one, and better privacy, also less battery usage. This for new 5G Android sets ಗೆ ರಿಲೀಸ್ ಮಾಡಿರುವಂತ ಬೆಟರ್ ಎಫಿಷಿಯನ್ಸಿ ರಿಸಲ್ಟ್ಸ್. ಯು ಕ್ಯಾನ್ ಈವನ್ ಡಿಸೇಬಲ್ ಎ ಗೂಗಲ್ ಎನಿ ಟೈಮ್ ಇನ್ ದ ಸೆಟ್ಟಿಂಗ್ಸ್. ಇಫ್ ಯು ಡೋಂಟ್ ವಾಂಟ್, you can disable. But using Hey Google is not a problem. It's Google is not spying on us. For me, and the honest opinion is not spam or scam like that. It is to assist you. It is to help you. Before going to summary points, how it works even when locked. ಲಾಕ್ ಆಗಿದ್ದಾಗೂ ಹೇಗೆ ವರ್ಕ್ ಆಗುತ್ತೆ ಅಂತ ನನಗೆ ಕ್ಯೂರಿಯಸ್ ಇದೆ. ನಿಮಗೂ ಕ್ಯೂರಿಯಸ್ ಇದೆಯಾ? ಬಿಕಾಸ್ ದ ವೇಕಪ್ ವರ್ಡ್ ಡಿಟೆಕ್ಷನ್ ರನ್ಸ್ ಅಟ್ ದಿ ಸಿಸ್ಟಮ್ ಲೆವೆಲ್. ಅದು ನಮ್ ಡಿವೈಸ್ ಇರುತ್ತಲ್ಲ, ಡಿವೈಸ್ ಅಲ್ಲಿ ಸಿಸ್ಟಮ್ ಲೆವೆಲ್ ಅಲ್ಲಿ ರನ್ ಆಗುತ್ತೆ, ನಾಟ್ ಇನ್
any cloud or the servers. ಯಾವುದೇ ಕ್ಲೌಡ್ ಅಥವಾ ಸರ್ವರ್ ಅಲ್ಲಿ ರನ್ ಆಗಲ್ಲ. And with the more benefits, minimal power consumption. So even on the lock screen ಅಲ್ಲಿ ವರ್ಕ್ ಆಗೋದಕ್ಕೆ ಡಿಸೈನ್ ಮಾಡಿರುವಂತ ಪ್ಯಾಟ್ರನ್ ಇದು. Then summary of this entire topic. Your phone listens for the one word, hey Google, hey Siri, hey Alexa, like that. When it hears it, assistant, that is Google Assistant or the cloud assistant or the server assistant, wakes up and listen your command, process the command request, and get back with the output. It is designed to help you, not to spy on you. Why it is designed means because to assist, because to help you, not to get the any audio recordings from you and spy on you. And overall summary ಹೇಳ್ಬೇಕಂದ್ರೆ ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಕಾಂಬಿನೇಷನ್ ಆಫ್ AI plus smart technology, then assistant, especially the Google Assistant. Yeah, Google Assistant. These all combine to work together to form the one voice assistant called Hey Google or Hey Siri or Hey Alexa, like that. If you enjoyed this tech mystery, like, share, and subscribe to Bharat Builds. Comment below which tech mystery should I explain next. Thank you. Keep supporting